ಮಾಡ್ಬಿಟ್ಟೆ ಬ್ಲೌಸ್ ಏನೇನೋ 4 ಲೇಯರ್ ಆಗೋಯ್ತು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ. ಇನ್ನೇನು 3 o'clock ಆಗ್ತಾ ಬರ್ತಾ ಇದೆ. 2:30 ಆಗಿದೆ. 3 ಆಗಿಬಿಟ್ಟಿದೆ ಅಂದ್ಕೊಂಡೆ. ಆವಾಗಲೇ ಟೈಮ್ ನೋಡಿದ್ರೆ 2 ಮೇಲೆ ಆಗಿತ್ತು. ನೋಡಿ ಇದೊಂದು ಬಟ್ಟೆ ಏನೇನೋ ಅಂದ್ಕೊಂಡು ಸಾಕೋಗೋಯ್ತು ಡಿಸೈನು. ಮತ್ತು ಇದು ಸ್ಟಿಚ್ ಮಾಡಿದ್ರೆ ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನು ಇದಕ್ಕೆ ಬೀಡ್ಸೂ ಸ್ಟಿಚ್ ಮಾಡಬೇಕು. ನೋಡಿ ಯಾವ ಥರ ಇದೆ ಅಂತ ಹೇಳಬೇಕು ಅಂದರೆ ಹೊಸ್ದಾಗೇ ಟ್ರೈ ಮಾಡಿರೋದು ಅಂತಲೇ ಹೇಳ್ಬೋದು. ನಾನು ಇಲ್ಲೆಲ್ಲನೂ ಬೀಡ್ಸ್ ಬರಬೇಕು. ಇದು ನೋಡಿ, ಇದೆಲ್ಲನೂ ಬೀಡ್ಸ್ನ ಸ್ಟಿಚ್ ಮಾಡ್ತೀನಿ. ಈ ಥರ ಬಂದಿದೆ. ಯಾವಾಗಲೂ ಹೇಳ್ದಾಗೆ ಈ ಥರ ನೋಡಿದ್ರೆ ಸರಿಯಾಗಿ ಕಾಣಲ್ಲ. ಈ ಥರ ಹಾಕಿ ನೋಡಿದ್ರೆ ಸೂಪರಾಗಿ ಕಾಣುತ್ತೆ ಅಲ್ವಾ? ಬನ್ನಿ ತೋರಿಸ್ತೀನಿ ನೋಡಿ. ಈ ಥರ ಬಂದಿದೆ. ಇನ್ನೂ ಇದೆಲ್ಲನೂ ಬೀಡ್ಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ 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 ಎಲ್ಲನೂ ಈ ಥರ ಇದೆ. ಇವಾಗ ಇದನ್ನು ಜಾಯಿಂಟ್ ಮಾಡಬೇಕು. ಸ್ಲೀವ್ಸು ಎಲ್ಲನೂ ಅಟ್ಯಾಚ್ ಮಾಡಿರೋದು ಎಲ್ಲ ಆಗಿದೆ. ಅಂದರೆ ಪ್ರಿಲ್ಸ್ ಇಟ್ಟು ಎಲ್ಲನೂ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ಥರ ಇನ್ನು ಇದನ್ನು ಅಟ್ಯಾಚ್ ಮಾಡಬೇಕು, ಜಾಯಿಂಟ್ ಮಾಡಬೇಕು. ಇವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ನಮಗೆ. ತೋರಿಸು ಯಾವ ಥರ ಸ್ಟಿಚ್ ಮಾಡಿದೀವಿ ಅಂದರೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯಾವಾಗಲೂ ಕೊಟ್ಟಿರೋ ಅಂಥವ್ರೆ. ಅಷ್ಟು ಒಂದು ಫೋನ್ ಮಾಡ್ತಾ ಇದ್ದಾರೆ. ಅದೇ 3 ಬ್ಲೌಸ್ ಹೊಲ್ದೆ ಅಲ್ವಾ ನೆನ್ನೆ ಮೊನ್ನೆ ಎಲ್ಲನೂ ಅದೇ. ಮತ್ತು ಅದರ ಜೊತೆದು ಇದು ಹೆಂಗೋ ಆಗೋಯ್ತು. ಸ್ಟಿಚ್ ಮಾಡಿಬಿಟ್ಟೆ. ಆ ಥರದ್ದೆಲ್ಲ ತಿಂತವ್ರೆ. ಇನ್ನು ಇರೋದು ಅವ್ರ ಅತ್ತೆಯವ್ರದ್ದು ಇದ್ದಾವೆ, ಅದು ಪ್ಲೈನ್ ಬ್ಲೌಸು, ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು. ಆ ಥರ ಎಲ್ಲ ಇದೆ. ಬನ್ನಿ ಇವಾಗ ಇದಕ್ಕೆ ಸ್ಟಿಚ್ ಮಾಡಬೇಕು. ಎಷ್ಟೇ ನಾವು ಬ್ಯಾಕ್ ಮಾಡಿದ್ರು ಫ್ರಂಟಲ್ಲಿ ಪ್ಲೈನಾಗೆ ಬಿಟ್ಟರೆ ಚೆನ್ನಾಗೇ ಕಾಣಲ್ಲ. ಅದಕ್ಕೆ ಈ ಥರ ಲೇಸು ಗ್ರ್ಯಾಂಡಾಗಿ ಕಾಣುವಂಥದ್ದು ಲೇಸ್ನ ಬ್ಯಾಕ್ ಡಿಸೈನ್ಗೆ ಯಾವ ಥರ ಲೇಸು ಆ್ಯಡ್ ಮಾಡಿರ್ತೀನಿ ಅದನ್ನೇ ಫ್ರಂಟ್ಗೂ ಸ್ಟಿಚ್ ಮಾಡ್ತೀನಿ. ಈ ಥರ ಇದೆ ಫ್ರೆಂಡ್ಸ್. ಇನ್ನೂ ಬಟ್ಟೆ ಇದ್ದಾವೆ ಸ್ಟಿಚ್ ಮಾಡೋವು ಎಲ್ಲನೂ. ಇವತ್ತು ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಅದಕ್ಕೇ ಮುದ್ದೆ ರೈಸು ಎಲ್ಲನೂ. ಇನ್ನು ಮಕ್ಕಳು ಮನೆಯಲ್ಲೇ ಇದ್ದಾರಲ್ವಾ, ಎಲ್ಲನೂ ಕಡಿಮೆ. ಅದೇ ಬೇಗ ಆಗತ್ತೆ. ಮತ್ತು ನನಗೂ ಇಲ್ಲಿ ಬಟ್ಟೆ ಆ ಥರ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ರಾತ್ರಿ ಎಲ್ಲ ತಿನ್ನೋಕ್ಕಾಗಲಿಲ್ಲ, ಹೇಳಿದೆ ಅಲ್ವಾ. ಇವಾಗಲೂ ಅಷ್ಟೇ ಸ್ವಲ್ಪನೇ ತಿನ್ನೋಕ್ಕಾಗಿತ್ತು. ತಿಂದು ಬಂದ್ಬಿಟ್ಟೆ. ಹೇಳ್ದಲ್ವ, ಏನೋ ಹಿಂಗೆ ಗೊತ್ತಾಯಿತು, ಅದಕ್ಕೋಸ್ಕರ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದೆ ಅಲ್ವಾ. ಅದಕ್ಕೆ ಏನು ಹೇಗೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ. ಅದರಲ್ಲೇನು ಇದು ಇಲ್ಲ, ನಾನು ಲೇಸ್ ಹಾಕಿಲ್ಲ. ಅದು ಇದನ್ನು ಹಾಕ್ತಾಯಿದ್ದೀನಿ. ಸ್ಯಾರಿ ಕಲರ್ ಅಲ್ವಾ, ಅದಕ್ಕೋಸ್ಕರ. ಇನ್ನು ಹೋಗಿದ್ದಿದ್ರೆ ಅಲ್ಲೆಲ್ಲ ಹೋಗ್ಬೇಕಾಗಿತ್ತು. ಇನ್ನೇನು ಮಾಡೋದು ನೋಡಿ, ಸಿಚುವೇಶನ್ಸು ಈ ಥರ ಎಲ್ಲ ಇರ್ತವೆ. ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನಾಳೆದ್ದು ಮದುವೆಗಳು ಇದಾವಂತೆ. ಅವರು ಬಟ್ಟೆಗಳು ತೊಗೊಂಬಂದಿದ್ದೀನಲ್ಲ, ಅವ್ರದ್ದು ಕೊಡಬೇಕು. ಅದೆಲ್ಲ ಬೇಗ ಸ್ಟಿಚ್ ಮಾಡ್ಕೊಂಬಿಟ್ಟು, ಇನ್ನು ಈ ವೀಕಲ್ಲೇ ಕೊಡೋವೆಲ್ಲ ಇದ್ದಾವೆ. ಸ್ಟಿಚ್ ಮಾಡ್ಕೊಂಬಿಟ್ಟು ಹೋಗಿ ಬರಬೇಕು. ಫ್ರಂಟ್ ಪಾಟಿಗೆ ಈ ಥರ ಕೊಟ್ಟಿದ್ದೀನಿ. ಇವಾಗ ಇದನ್ನು ಜಾಯಿನ್ ಮಕ್ಕಳು ಅಂತಾರೆ ಆಗದೇ ಇದ್ದರೆ. ಆದ್ರೂ ಅದೊಂದು ತಲೆನೋವು. ಮಕ್ಕಳನ್ನ ಆಗ ಮಾಡಬೇಕು, ಈಗ ಮಾಡಬೇಕು, ನಾವು ತಿಂದೇ ಇದ್ರೂ ಅವ್ರಿಗೆ ಕೊಟ್ಟು ಆಗ ಮಾಡಬೇಕು, ಈಗ ಮಾಡಬೇಕು ಅಂತ ಹೇಳಿ ಎಷ್ಟೋ ಕನಸುಗಳು ಕಟ್ಕೊಂಡು ಆ ಥರ ಬೆಳೆಸಿದ್ರು. ಮತ್ತು ಮಕ್ಕಳಿಂದನೇ ಆ ತಂದೆ ತಾಯಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ.
ಯಾರೋ ಕೆಲವೊಬ್ಬರೇ, ಅದರಲ್ಲಿ 1%ನೇನು ಚೆನ್ನಾಗಿ ನೋಡ್ಕೊಳ್ಳೋರು, ಇನ್ನು ಬೇಕಾ 9% ಎಲ್ಲನೂ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಬಿಡೋ ಅಂಥವ್ರೆ ತಂದೆ ತಾಯಿಗಳನ್ನ. ತಂದೆ ತಾಯಿ ಅಂತಾನೆ ಅಲ್ಲ, ಅತ್ತೆ ಮಾವಗಳನ್ನ ಅವರನ್ನು ಸರಿಯಾಗಿ ನೋಡ್ಕೋಬೇಕು. ಇವಾಗ ನಮ್ಮಪ್ಪಂಗೆ ಹಂಗಾಗಿದೆ, ನಮ್ಮಮ್ಮನಿಗೆ ಹಿಂಗಾಗಿದೆ, ಯಾವುದು ಇದು ಅಂತ ಹೇಗೆ ಹೇಳ್ಕೊತೀವೋ ಹಾಗೆ ಅಲ್ವಾ ಅವರೂ ಗಂಡನ ಕಡೆ ಇರೋವರ ಅಪ್ಪ ಅಮ್ಮನೂ ಅದೇ ಥರ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗತ್ತೆ. ಫೋನ್ ರಿಂಗ್ ಆದಂಗೆ ಆಯಿತು, ವೈಬ್ರೇಷನ್ನು, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ರಿಂಗ್ ಆಗ್ತಾ ಇದೆಯಾ, ಮಿಷನ್ ಸೌಂಡ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ಥರ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ, ಮತ್ತು ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಹಾಗೆ ನೋಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಸ್ಟಿಚ್ ಮಾಡಿಬಿಟ್ಟೆ ಬ್ಲೌಸ್ನ. ನೋಡಿ ಇಲ್ಲಿ ಬೀಡ್ಸ್ ಸ್ಟಿಚ್ ಮಾಡಬೇಕಾಗತ್ತೆ, ಮತ್ತು ಬ್ಯಾಕು ಅಷ್ಟೇ ಬೀಡ್ಸ್ ಸ್ಟಿಚ್ ಮಾಡಬೇಕು. ಈ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ. ಅದು ಫುಲ್ ಆಪೋಸಿಟ್ ಇಲ್ಲ, ಈ ಗ್ರೀನ್ ಕಲರ್ ಆಗೋಗಿತ್ತ, ಅದರಲ್ಲೇ ಅಡ್ಜಸ್ಟ್ ಮಾಡಿ ಈ ಥರ ಕೊಟ್ಟಿದ್ದೀನಿ. ಅದನ್ನು 4 ಲೇಯರ್ ಆಗೋಯ್ತು. ಈ ಥರ ಆಗಿದೆ. ನೋಡಿ ಈ ಥರ ಬಂದಿದೆ. ಫ್ರಂಟ್ದು ಈ ಥರ ಇದೆ. ಓಕೆ, ಇದನ್ನು ಇನ್ನೂ ಬೀಡ್ಸ್ನ ಸ್ಟಿಚ್ ಮಾಡಿಬಿಟ್ಮೇಲೆ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟರೊಳಗೆ ನಾನು ಇದೆಲ್ಲ ಸ್ಟಿಚ್ ಮಾಡಿದ್ದಾಯ್ತಲ್ವ, ಅವ್ರಿಗೆ ಒಂದು ಫೋಟೋ ಹಿಡಿದು ಕಳಿಸ್ಬಿಡ್ತೀನಿ. ತಲೆ ತಿಂತಾ ಇದ್ದಾರೆ. ಮತ್ತು ಸ್ಯಾರೀಸ್ಗೆ ಫಾಲ್ಸ್ ಹೊಲಿಬೇಕಾಗತ್ತೆ, ಮತ್ತು ಅವ್ರ ಅತ್ತೆಯವರು ನೈಟಲ್ಲಾದರೂ ಕೂತ್ಕೊಂಡು ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕಾಗತ್ತೆ ಅವ್ರದ್ದು, ಇಲ್ಲ ಅಂದರೆ ಆಗಲ್ಲ. ಮತ್ತು ಇನ್ನು ಒಬ್ಬರದಿದೆ ಅವ್ರವ್ರವ್ರೆ, ಮತ್ತು ಗುರುವಾರ ಕೊಡೋದು ನಾನು, ಇನ್ನೂ ಬೇರೆಯವರು ಕೊಟ್ಟಿದ್ದಾರೆ. ಆ ಥರ ಎಲ್ಲ ಇದೆ. ನನಗೆ ಇದೇ ಕಾರಣಕ್ಕೇ ಎಲ್ಲಿಗೂ ಹೋಗೋಕ್ಕಾಗ್ತಾಯಿಲ್ಲ. ಹಿಂದಿಂದೇನೆ ಬಟ್ಟೆಗಳು ಬರ್ತಾನೆ ಇದ್ದಾವೆ ಸ್ಟಿಚ್ ಮಾಡಿ. ಇನ್ನು ನಮಗೂ ಬೇಕಾಗತ್ತಲ್ವ, ಇನ್ನು ನಮಗೆ ಹಣ ಬೇಕು ಅಂದರೆ ನಾವು ಈ ಥರ ಕೆಲಸ ಮಾಡಲೇಬೇಕಾಗತ್ತೆ. ಇನ್ನು ಕೂತ್ಕೊಂಡಿದ್ರೆ ಏನಕ್ಕೆ ಬರುತ್ತೆ. ಆದ್ದರಿಂದ ಎಲ್ಲಾದರೂ ಹೋಗ್ಬೇಕು ಬರಬೇಕು ಅಂತಂದ್ರೂ ಪ್ರಾಬ್ಲಮ್ ಆಗ್ತಾಯಿದೆ ನನಗಂತೂ. ಆ ಥರ. ಅದು ಬೇರೆ ಇವಾಗ ಕೋಳಿ ಮರಿಗಳು ಬೇರೆ ಇದ್ದಾವಲ್ಲ, ಕೋಳಿ ಇಟ್ಕೊಂಡ್ಬಿಟ್ಟಿದ್ದೀನ, ಅದರಿಂದನೂ ಹೋದರೆ ಅವುಗಳನ್ನ ಯಾರು ನೋಡ್ಕೊತಾರೆ. ಇಲ್ಲ ಎಲ್ಲಾದರೂ ಆಚೆ ಎಲ್ಲಾದರೂ ಹೋದರೆ ಗಾಡಿಗಳು ಅವು ಇವು ಹೋಗ್ತಾ ಇರ್ತವೆ, ಇಲ್ಲ ನಾಯಿಗಳು ಬಂದು ಅಟ್ಟಿಸ್ಕೊತವೆ, ಕೋತಿಗಳು ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಇದು ಆಗ್ಬಿಟ್ಟಿದೆ. ಏನು ಮಾಡೋದು ಹೇಳ್ದಲ್ವ. ಇನ್ನು ನಾವು ಹೋದರೆ ಇನ್ನು ಮಕ್ಕಳು ಬರ್ತಾರೆ, ನಾನು ಹೋದರೆ. ಇನ್ನು ನಮ್ಮ ಯಜಮಾನ್ರು ಒಬ್ರು ಇರ್ತಾರ. ಇನ್ನು ಅದಕ್ಕೋಸ್ಕರನೇ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ಮನೆ ಹತ್ರ ಎಲ್ಲಾದರೂ ಹೋದರೆ ಮನೆ ಹತ್ರ ನೋಡ್ಕೊಳ್ಳೋಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನೇ ನನ್ನ ದುಡ್ಡಲ್ಲೇ ಬಟ್ಟೆ ಇದರಲ್ಲೇ ತರಿಸ್ಕೊಂಡು ಅಲ್ಲಿ ಫಿಕ್ಸ್ ಮಾಡಿದ್ದೀನಿ. ಅದೇ ಈ ನಡುವೆ ಅದೊಂದು ಸ್ವಲ್ಪ ಅದರಲ್ಲಿ ನೋಡ್ಕೋಬೋದು ಅಂತ ಹೇಳಿಬಿಟ್ಟು ಆ ಥರ ಆಗಿದೆ. ಮೊನ್ನೆ ಊರಿಗೆ ಹೋಗಿದ್ದೆ ಅಲ್ವಾ, ಆ ಊರಿಗೆ ಹೋಗಿದ್ದಾಗ ಆವಾಗಲೇ ತರಿಸಿದ್ದು ಆ ಥರ. ಇವಾಗ ಅದೇ ಮನೆ ಹತ್ರ ಒಂದು ಮನುಷ್ಯ ಇದ್ದಂಗೆ ಕ್ಯಾಮ್ರಾ ಇಟ್ಟರೆ ಅಂತ ಹೇಳಿಬಿಟ್ಟು ಆ ಥರ ಅದರಲ್ಲೇ ಮಾತಾಡ್ಬೋದು. ಅದೇ ಯಾವಾಗಲೂ ನೋಡ್ಕೊಂಡು ಇರಬೇಕಾಗತ್ತೆ. ಅಂದರೆ ನಾವು ಕ್ಯಾಮ್ರಾನ ಆನ್ ಮಾಡಿ, ಅಂದರೆ ಇಲ್ಲ ಅದರಲ್ಲೂ ರೆಕಾರ್ಡ್ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಅದರಲ್ಲೂ ರೆಕಾರ್ಡ್ ಆಗಿರುತ್ತೆ, ನೋಡ್ಕೋಬೋದು. ಇಲ್ಲ ನಾವು ಆವಾಗಿಂದ ಅವಾಗೇ ಲೈವೂ ನೋಡ್ಕೋಬೋದು. ಆ ಥರ ನನ್ನ ಮೊಬೈಲಲ್ಲಿ ಇದೆ, ನಾನು ನೋಡ್ಕೋಬೋದು. ಅದೊಂದು ಇದು
ನೋಡಿ ಏನು ಮಾಡೋದು. ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಬಟ್ಟೆ ಕಡಿಮೆ ಆಗುತ್ತೇನೋ, ಅವಾಗ ಹೋಗೋಣ ಇವಾಗ ಹೋಗೋಣ. ನನ್ನ ಮಗ ಅಂತೂ ರಜೆಗಳಲ್ಲಿ ಎಲ್ಲೂ ಹೋಗಲಿಲ್ಲ ಮಮ್ಮಿ. ಎಲ್ಲರೂ ಸ್ಟೇಟಸ್ ಹಾಕ್ತಾಯಿದ್ದಾರೆ ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ಅಂತ ಹೇಳ್ಬಿಟ್ಟು ಅವನು ಏನು ಮಾಡೋದು. ನಾನು ನೋಡಿದ್ರೆ ಈ ಥರ ಎಲ್ಲೂ ನಮಗೆ ಆವತ್ತಿಂದನೂ ಅಷ್ಟೇ ಎಲ್ಲೂ ಆಚೆ ಹೋಗಿ ರೂಢಿ ಇಲ್ಲ. ನಮ್ಮಪ್ಪ ಅವರೇ ಏನಾದರೂ ಬೇಕಿದ್ರೂ ಅವರೇ ತಂದು ಕೊಡ್ತಾ ಇದ್ರಲ್ವ, ಆ ಥರ ಇದ್ದಿದ್ದಂಥದ್ದು. ಅದರಿಂದ ಇವಾಗ ಹೋಗ್ಬೇಕು ಅಂದ್ರೂ ಅದೇ ಅದಕ್ಕೋಸ್ಕರನೇ ಮಕ್ಕಳನ್ನ ಹಿಂದೆ ಕರ್ಕೊಂಡು ಹೋಗೋದು. ಇನ್ನು ನಮ್ಮ ಯಜಮಾನ್ರಿಗೆ ಕಾತ್ಕೊಂಡ್ರೆ ಅದಂತೂ ಆಗೋದೇ ಇಲ್ಲ. ಯಾವಾಗಲೂ ಕೆಲಸ ಅವ್ರು ನೋಡಿದ್ರು ಆ ಥರ ಕೆಲಸ ಅಂತ ಅವ್ರು ಹೋಗ್ತಾರೆ. ನಾನು ಇನ್ನು ಮನೆಯಿಂದ ಆಚೆ ಹೋಗೋಕ್ಕೆ ಅಂದರೆ ಅವ್ರು ಕೇಳ್ತಾರೆ ಹೋಗ್ಬೇಡ ಬರಬೇಡ ಅಂತ ಅಂತಾರೆ ಅಂತ ಅಲ್ಲ, ನನಗೇನೆ ಇಷ್ಟ ಆಗೋದಿಲ್ಲ ಆ ಥರ ಓಡಾಡೋದು ಆ ಥರನೂ. ಇವಾಗ ಏನಾದರೂ ಕೆಲಸ ಇದೆಯಾ, ಹೋಗಬೇಕು, ಆ ಕೆಲಸ ಮಾಡ್ಕೊಬೇಕು, ಮತ್ತೆ ಬಂದ್ಬಿಡ್ಬೇಕು ಅಷ್ಟೇ ವಿನಃ ಸುಮ್ಮನೆ ಸುತ್ತಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಅದು ಇಷ್ಟನೇ ಆಗೋದಿಲ್ಲ. ಆ ಥರ ಇವಾಗ ನಾವು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೂ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ರೂ ಸೀದಾ ಹೋಗೋದ, ಬಸ್ ಹತ್ತಿದ್ವಾ ಹೋದ್ವಾ ಬಂದ್ವಾ ಅಷ್ಟೇ ವಿನಃ ಇಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆ ಥರ ಸ್ವಲ್ಪ ತಿರೋಣಪ್ಪ ಬಸ್ ಸ್ಟ್ಯಾಂಡಲ್ಲಿ, ಇಲ್ಲ ಏನಾದರೂ ಬಸ್ ಸ್ಟ್ಯಾಂಡಲ್ಲಿ ತಗೊಳ್ಳೋಣ ಆ ಥರ ಎಲ್ಲನೂ ಅನ್ಸ್ಕೊಳ್ದಿಲ್ಲ. ಯಾರಾದರೂ ಇರ್ತಾರಲ್ಲ, ಏನಾದರೂ ಅಂಟ್ಕೊಂಡಿದೆಯಾ ಏನು ಅಂತ ನೋಡ್ತಾ ಇದ್ದೀನಿ. ಏನೋ ಕಾಣಿಸ್ತಾ ಇದೆ, ಹೋಯ್ತು. ಇಲ್ಲಿ ನನ್ನ ಮಗ ಅದು ಓಪನ್ ಮಾಡಿಬಿಟ್ಟಿದ್ದೇನೆ, ಅದು ಎತ್ಕೊಂಡಿರತ್ತೆ ಕೈಯಲ್ಲಿ, ಮತ್ತು ನನಗೆ ಆ ಥರ ಎಲ್ಲ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನನಗೆ ಎಲ್ಲೂ ಹೋಗಿ ರೂಢಿ ಇಲ್ಲ. ನನ್ನ ಮಕ್ಕಳ ಜೊತೆ ಹೋಗ್ತೀನಿ, ಇಲ್ಲ ನಮ್ಮವ್ರ ಜೊತೆ ಯಾರಾದರೂ ಒಬ್ಬರ ಜೊತೆಗಿದ್ರೇ ಅಲ್ಲಿಗೂ ಧೈರ್ಯ ಮಾಡ್ತೀನಿ ಹೋಗ್ಬಿಡ್ಬೇಕು. ನೋಡು ಏನು ಅವ್ರು ಬರ್ತಾಯಿದ್ರು ನಾನು ಒಬ್ಬಳು ಹೋಗ್ಬೇಕು ಅಂತ ಹೇಳಿ ಇಲ್ಲಿಂದ ನನಗೆ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೇ ಪ್ರಾಬ್ಲಮ್. ಬೇಕಾದರೆ ಅಲ್ಲಿಂದ ಇನ್ನು ಬಸ್ಗಳಲ್ಲಿ ಹೋಗ್ಬೋದು, ಆ ಥರ ಅನಿಸ್ಬಿಡತ್ತೆ. ಓಕೆ ಫ್ರೆಂಡ್ಸ್, ಎಲ್ಲ ಬಟ್ಟೆ ಸ್ಟಿಚ್ ಆಯಿತು. ನಾನು ಅದನ್ನು ಫಾಲ್ಸ್ ಸ್ಟಿಚ್ ಮಾಡಿಬಿಡ್ತೀನಿ, ಬೇಗ ಸ್ಟಿಚ್ ಮಾಡಿ ಅವ್ರಿಗೆ ತೋರಿಸ್ಬಿಡ್ಬೇಕು. ಅಯ್ಯೋ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ, ನಾನು ತೆಗಿತಾ ಇಲ್ಲ. ನನಗೆ ಹೇಗೆ ಅಂದರೆ ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ಬೇಕು. ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ದು ಎಲ್ಲ ಆಗಿದ್ದಾದಮೇಲೆ ತೋರಿಸಿದ್ರೆ ಅದೊಂದು ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇವಾಗ ತೋರಿಸಿದ್ವಿ ಅನ್ಕೋ, ಅಯ್ಯೋ ಏನು ಅಂದರೆ ಎಲ್ಲಿ ಚೆನ್ನಾಗಿಲ್ಲ ಅಂತ ಡಿಸಪಾಯಿಂಟ್ ಆಗಿಬಿಡ್ತಾರೋ ಅನ್ನೋ ಫೀಲಿಂಗ್ ನಂದು. ಆ ಥರ ಮತ್ತು ಅಯ್ಯೋ ನಾನು ಹಂಗೆ ಹೇಳಿದ್ದೆ ಅಲ್ವಾ ಹಿಂಗೆ ಹೇಳಿದ್ದೆ ಅಲ್ವಾ ಇದು ಈ ಥರ ಇದೆಯಾ ಅಂತ ಹೇಳಿ ಅಂದ್ಕೊಂಬಿಡ್ತಾರೆ. ಅದೇ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ರೆ ಆವಾಗ ಅದಕ್ಕೆ ಲುಕ್ ಬರುತ್ತೆ, ಆವಾಗ ನೋಡಿದ್ರು ಅವ್ರಿಗೆ ಖುಷಿ ಆಗತ್ತೆ. ಆ ಥರ ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ಇವಾಗ ಫಾಲ್ಸ್ನ ಸ್ಟಿಚ್ ಮಾಡಿಬಿಡ್ತೀನಿ. ಫಾಲ್ಸ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವುಗಳನ್ನ ಎಲ್ಲನೂ ಫಾಲ್ಸ್ನ ಸ್ಟಿಚ್ ಮಾಡಿಬಿಟ್ಟೆ. ಇವುಗಳ ಬ್ಲೌಸಸ್ಸೇ ನಾನು ಹೊಲ್ದಿದ್ದು. ಇವಾಗ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ ಇದರ ಒಳಗಡೆ ಎಲ್ಲ ಇಟ್ಬಿಡ್ತೇನೆ. ಒಂದೊಂದೇ ರೆಡಿಯಾಗಿತ್ತು. ಮತ್ತು ನೈಟಲ್ಲಿ ಬೀಡ್ಸ್ನ ಸ್ಟಿಚ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಬೇರೆಯವ್ರದ್ದು ಅಂದರೆ ಇವ್ರ ಅತ್ತೆ ಅವ್ರದ್ದಾಗಲಿ ಇನ್ನೊಂದಾಗಲಿ ಎತ್ಕೊಬೇಕಾಗತ್ತೆ. ಪ್ಲೈನ್ ಬ್ಲೌಸು, ಡಿಸೈನ್ ಬ್ಲೌಸ್ ಒಂದಿದೆ, ಅದೂ ಸ್ಟಿಚ್ ಮಾಡಬೇಕು. ಅದು ಇವ್ಗಳ ಜೊತೆ ಕೊಡಬೇಕಾಗತ್ತೆ, ಅವರು ಬರ್ತಾರೆ. ಆ ಥರ ನೋಡಿ, ಇದು ಎರಡೂ ಒಂದೇ ಥರ ಸ್ಯಾರೀಸ್. ಇದು ಪಿಂಕ್ ಕಾಂಬಿನೇಷನ್, ಅದು ಗ್ರೀನ್ ಕಲರ್ ಕಾಂಬಿನೇಷನ್. ಅದೇನದು ಸ್ಟೀಲಿಲ್ಲ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಯಾರು ನೋಡಿದ್ರು ಇದೇ ಸ್ಯಾರೀಸ್. ಅದು ನೋಡಿ ಇವ್ರದ್ದು ಎರಡು ನೋಡಿ, ಇದೊಂದು ಆಗೋಯ್ತು, ಇದು ಆಗೋಯ್ತು.
ಆಗೋಯ್ತು. ಇನ್ನು ಇವುಗಳಿಗೆ ಉಕ್ಸು ಬೀಡ್ಸ್ ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಇಷ್ಟೂ ಈ ಸೀರೆ ಇರುತ್ತೆ. ಬೀಡ್ಸು ಮತ್ತು ಉಕ್ಸ್ ಹಾಕಬೇಕು. ನೈಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ಬ್ಲೌಸ್ ಹೊಲಿಯೋಣ ಅಂತ ಹೇಳಿ ಇದು ಮೆಜರ್ಮೆಂಟ್ ಅದು ಇದರಲ್ಲಿ ನೋಡಿ. ಒಂದು ಕವರ್ ಆಯಿತು. ಇನ್ನೊಂದು ಕವರ್ನ ಫಿನಿಶ್ ಮಾಡಬೇಕು. ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಬೇಕು, ಅಂದರೆ ಹಾಗೆ ಕೊಟ್ಟಿದ್ರು ಬ್ಲೌಸ್. ಮೊದಲು ಅವ್ರಿಗೆ ಸ್ಯಾರೀಸ್ ತೊಗೊಂಬಂದಿದ್ರಲ್ಲ, ಆವಾಗ ಪೀಸ್ಗಳು ಕೊಟ್ಟಿದ್ರು. ಇದೊಂದು ಪೀಸು ಮತ್ತು ಇದ್ರ ಜೊತೆಗೆ ಇದ್ರ ಕಲ್ಲರು ಬ್ಲೌಸ್ ಬೇಕು ಅಂತ ಹೇಳಿಬಿಟ್ಟು, ಈಗ ಸದ್ಯಕ್ಕೆ ಅವ್ರಿಗೆ ಮದುವೆಗೆ ಬೇಕಾಗಿರೋ ಸ್ಟಿಚ್ ಮಾಡಿಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ. ಇವು 4 ಪ್ಲೈನ್ ಬ್ಲೌಸಸ್ಸೇ, ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ಮೊದಲು ಇದನ್ನು ತಗೊಳ್ಳೋಣ. ಇದರಲ್ಲೇ ವರ್ಕ್ ಬಂದಿದೆ ನೋಡಿ, ಇದರಲ್ಲೇ ವರ್ಕ್ ಬಂದಿದೆ. ಅದನ್ನು ಸ್ಟಿಚ್ ಮಾಡೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು 4:30 ಆಗಿದೆ. ಇವಾಗ ಈ ಬ್ಲೌಸ್ನ ಎತ್ಕೊಂಡಿದ್ದೀನಿ. ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡೋದು ಆದಷ್ಟು ಇವುಗಳನ್ನ ಸ್ಟಿಚ್ ಮಾಡಿಬಿಟ್ಟು, ಮತ್ತು ಇನ್ನೊಂದು ಡಿಸೈನ್ ಬ್ಲೌಸ್ ಇದೆ, ಅದು ಸ್ಟಿಚ್ ಮಾಡಬೇಕು. ಮತ್ತು ಇನ್ನು ಕೆಲವು ಬೇರೆ ಬರ್ತಿದ್ದಾವೆ, ಅದನ್ನು ಸ್ಟಿಚ್ ಮಾಡಬೇಕು. ಒಂದೊಂದಾಗಿ ಈ ಥರನೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಅರ್ಜೆಂಟ್ ಇರೋದು. ಇನ್ನು ಇವತ್ತು ಬಂದ್ಬಿಟ್ಟು ಮಂಗಳವಾರ ಅಲ್ವಾ, ಮತ್ತು ಗುರುವಾರ ಒಂದು ಕೊಡಬೇಕಾಗಿದೆ. ಅವರು ಬೇರೆ ಕೇಳಿದ್ದಾರೆ.